ಆಮ್ ಆದ್ಮಿ ಪಕ್ಷದ ದಂಡನಾಯಕ ಅರವಿಂದ್ ಕೇಜ್ರಿವಾಲ್ ಮಹಾಪತನ. ಭಂಗ ಭಂಗ ಭಂಗ. ದೆಹಲಿಯಲ್ಲಿ ಕೇಜ್ರಿವಾಲ್ಗೆ ಗರ್ವಭಂಗ. ಮುಗ್ಗರಿಸಿ ಸೋತು ಹೋಗಿದ್ದಾರೆ ಅರವಿಂದ್ ಕೇಜ್ರಿವಾಲ್. ಒಂದೇ ಒಂದು ಸುತ್ತಿನಲ್ಲೂ ಕೂಡ ಮುನ್ನಡೆಯನ್ನ ಕಾಯ್ದುಕೊಳ್ಳದ ಕೇಜ್ರಿ ಅಬ್ಬರಿಸಿ ಬೊಬ್ಬರಿದು ಮಕಾಡೆ ಮಲಗಿದ್ದಾರೆ ಅರವಿಂದ್ ಕೇಜ್ರಿವಾಲ್. ಬಿಜೆಪಿ ಅಭ್ಯರ್ಥಿ ಪರ್ವೇಶ್ ವರ್ಮಾ ಎದುರು ಕೇಜ್ರಿವಾಲ್ ಸೋತಿದ್ದಾರೆ. ಅರವಿಂದ್ ಕೇಜ್ರಿವಾಲ್ರನ್ನ ಜನ ತಿರಸ್ಕರಿಸಿದ್ದಾರೆ. ದೆಹಲಿಯಲ್ಲಿ ನ್ಯೂ ಡೆಲ್ಲಿ ನ್ಯೂ ತೀರ್ಪು ಬಂದಿದೆ. ಕೇಜ್ರಿವಾಲ್ಗೆ ಶಾಕ್. ಈಗ ಅಂದು ಮಾಜಿ ಮುಖ್ಯಮಂತ್ರಿ, ಇಂದು ಮಾಜಿ ಶಾಸಕ. ಓವರ್ ಕಾನ್ಫಿಡೆನ್ಸ್ ಎಲೆಕ್ಷನ್ ನಲ್ಲಿ ಆಮ್ ಆದ್ಮಿ ಪಕ್ಷಕ್ಕೆ ಪೂರ್ ಪರ್ಫಾರ್ಮೆನ್ಸ್ ಆಗ್ಬಿಟ್ಟಿದೆ. 10 ವರ್ಷದ ಆಮ್ ಆದ್ಮಿ ಪಕ್ಷದ ಅಧಿಕಾರ ಪರ್ವಕ್ಕೆ ಆಂಟಿ ಕ್ಲೈಮ್ಯಾಕ್ಸ್. ಆಮ್ ಆದ್ಮಿ ಸರ್ಕಾರಕ್ಕೆ ಫುಲ್ ಸ್ಟಾಪ್ ಅನ್ನ ಇಟ್ಟ ದೆಹಲಿ ಆದ್ಮಿ. ಆಮ್ ಆದ್ಮಿ ಪಕ್ಷಕ್ಕೆ ದೊಡ್ಡ ಮುಖಭಂಗ ಆಗಿದೆ. ಅದುವೇ ಅರವಿಂದ್ ಕೇಜ್ರಿವಾಲ್ ಅವರ ಸೋಲು. ದೆಹಲಿಯ ಜನ ಅವರನ್ನ ತಿರಸ್ಕರಿಸಿಬಿಟ್ಟಿದ್ದಾರೆ. ದೊಡ್ಡ ಮಟ್ಟಕ್ಕೆ ಭ್ರಷ್ಟಾಚಾರ ಮುಕ್ತ ನಾನು, ಮತ್ತೆ ನಮ್ಮ ಸರ್ಕಾರ ರಚನೆ ಆಗತ್ತೆ ಅನ್ನುವಂತಹ ಬಹಳ ಕಾನ್ಫಿಡೆನ್ಸ್ ಅನ್ನ ಇಟ್ಕೊಂಡಿದ್ರು. ಆದ್ರೆ ಅಖಾಡದಲ್ಲಿ ಮಕಾಡೆ ಮಲಗಿಬಿಟ್ಟಿದ್ದಾರೆ. ಈ ಮೂಲಕವಾಗಿ ಇದನ್ನ ಅರಗಿಸ್ಕೊಳ್ಳೋದಕ್ಕೂ ಕೂಡ ಸಾಧ್ಯವಾಗ್ತಿಲ್ಲ. ಮುಗ್ಗರಿಸಿ ಸೋತು ಬಿಟ್ಟಿದ್ದಾರೆ. ಈಗ ಹೇಳೋದಕ್ಕೆ ಕಾರಣ ಯಾಕಂದ್ರೆ ಒಂದೇ ಒಂದು ಮತ ಎಣಿಕೆಯ ಸುತ್ತಿನಲ್ಲೂ ಕೂಡ ಮುನ್ನಡೆಯನ್ನ ಕಾಯ್ದುಕೊಂಡಿಲ್ಲ ಅರವಿಂದ್ ಕೇಜ್ರಿವಾಲ್ ಅವರು. ಅಬ್ಬರಿಸಿದ್ರು, ಬೊಬ್ಬರಿದಿದ್ರು. ಆದ್ರೆ ಅರವಿಂದ್ ಕೇಜ್ರಿವಾಲ್ ಅವರಿಗೆ ಸೋಲಾಗಿದೆ. ಬಿಜೆಪಿಯ ಅಭ್ಯರ್ಥಿ ಪರ್ವೇಶ್ ವರ್ಮಾ ಎದುರು ಸೋಲನ್ನ ಕಂಡು ಬಿಟ್ಟಿದ್ದಾರೆ. ಅರವಿಂದ್ ಕೇಜ್ರಿವಾಲ್ ಅವರನ್ನ ದೆಹಲಿಯ ಆದ್ಮಿ ನೀಟಾಗಿ ಕೈ ಬಿಟ್ಬಿಟ್ಟಿದ್ದಾರೆ. ಯಾಕಂದ್ರೆ ಯಾವುದೇ ರೀತಿಯಾದಂತ ಒಂದು ಸುತ್ತಿನಲ್ಲೂ ಕೂಡ ಮುನ್ನಡೆಯನ್ನ ಕಾಯ್ದುಕೊಂಡಿಲ್ಲ, ಹಿನ್ನಡೆಯಲ್ಲೇ ಇದ್ರು. ಅಂದು ಮಾಜಿ ಮುಖ್ಯಮಂತ್ರಿ ಆದ್ರು. ಯಾಕಂದ್ರೆ ಅಬಕಾರಿ ನೀತಿ ಹಗರಣದ ಪ್ರಕರಣದಲ್ಲಿ ಜೈಲಿಂದ ಬರ್ತಿದ್ದಂತೆ ರಾಜೀನಾಮೆಯನ್ನ ಕೊಟ್ರು. ಅತೀಶ್ರೀ ಅವರು ದೆಹಲಿಯ ಮುಖ್ಯಮಂತ್ರಿ ಆದ್ರು. ಆ ಹೊತ್ತಿನಲ್ಲಿ ಮಾಜಿ ಮುಖ್ಯಮಂತ್ರಿ ಆದ್ರು. ಆಮ್ ಆದ್ಮಿ ಪಕ್ಷದ ದಂಡನಾಯಕ. ಆದ್ರೆ ಇಂದು ಮಾಜಿ ಶಾಸಕ ಆಗಿಬಿಟ್ಟಿದ್ದಾರೆ. ಎಲ್ಲೋ ಒಂದು ಕಡೆ ಓವರ್ ಕಾನ್ಫಿಡೆನ್ಸ್ ಎಲೆಕ್ಷನ್ ನಲ್ಲಿ ಆಮ್ ಆದ್ಮಿ ಪಕ್ಷಕ್ಕೆ ಪೂವರ್ ಪರ್ಫಾರ್ಮೆನ್ಸ್ ಆಗುವಂತ ಆಗಿಬಿಟ್ಟಿದ್ಯಾ. 10 ವರ್ಷದ ಆಮ್ ಆದ್ಮಿಯ ಅಧಿಕಾರ ಪರ್ವಕ್ಕೆ ಆಂಟಿ ಕ್ಲೈಮ್ಯಾಕ್ಸ್ ಸಿಕ್ಕಂತಾಗಿದೆ. ಆ ನಂಬರ್ಗಳು ಲೆಕ್ಕಕ್ಕೆ ಸಿಗ್ತಾ ಇರಲಿಲ್ಲ. ಆಮ್ ಆದ್ಮಿ ಪಕ್ಷ ದೊಡ್ಡ ಮಟ್ಟಕ್ಕೆ ಭರ್ಜರಿ ಗೆಲುವನ್ನ ಕಂಡುಕೊಳ್ತಿದ್ದಂತಹ ಪಕ್ಷ ಇವತ್ತು ಇಂಥ ಒಂದು ಸನ್ನಿವೇಶ ಎದುರಾಗ್ಬಿಟ್ಟಿದೆ. ದಂಡನಾಯಕ ಆಮ್ ಆದ್ಮಿ ಪಕ್ಷದ ಅರವಿಂದ್ ಕೇಜ್ರಿವಾಲ್ ಅವರಿಗೆ ಮುಖಭಂಗ ಆಗಿಬಿಟ್ಟಿದೆ. ಆಮ್ ಆದ್ಮಿ ಸರ್ಕಾರಕ್ಕೆ ಫುಲ್ ಸ್ಟಾಪ್ ಅನ್ನ ಇಟ್ಟಿದ್ದಾರೆ ದೆಹಲಿಯ ಆದ್ಮಿ. ಜನ ಅವರನ್ನ ತಿರಸ್ಕಾರ ಮಾಡಿಬಿಟ್ಟಿದ್ದಾರೆ. ಅಂಥದ್ದೊಂದು ಸೋಲಿಗೆ ಸಾಕ್ಷಿ ಆಗಿಬಿಟ್ಟಿದೆ.